ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆಯಿಂದ ಬ್ಲಾಗ್ ಅನ್ನ ಶುರು ಮಾಡಿದ್ದೀನಿ. ಹಾಗೆ ಇವಾಗ ಸ್ನಾನ ಎಲ್ಲ ಆಗಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಟೀಗೆ ಇಟ್ಟಿದ್ದೀನಿ, ಒಂದ್ ಕಡೆ ದೋಸೆ ಆಗ್ತಾ ಉಂಟು. ಪ್ರಾಗ್ಯಂಗೆ ದೋಸೆ ಹಾಕಿ ಕೊಟ್ಟಿದ್ದೀನಿ. ಇವತ್ತು ನಮ್ಗೆ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು. ಎಲ್ಲಿ ಅಂದ್ರೆ ಮೂಡುಬಿದ್ರೆಯಲ್ಲಿ ಒಂದು ಎಂಗೇಜ್ಮೆಂಟ್, ನನ್ನ ಹಸ್ಬೆಂಡ್ ಚಿಕ್ಕಮ್ಮನ ಮಗನದ್ದು. ಹೋಗುವ ಹಾಗೆ ಅಂದ್ರೆ ನಾಳೆ ಎಕ್ಸಾಮ್ ಕೂಡ ಇದೆ ಪ್ರಾಗ್ಯಂಗೆ. 2 ಟೆಸ್ಟ್ ಉಂಟು, ಅಂದ್ರೆ FA1 ಅಲ್ಲ, ಟೆಸ್ಟ್ ಉಂಟು. ಹೋಗುವ ಪರಿಸ್ಥಿತಿಯಲ್ಲಿ ನಾವಿಲ್ಲ, ಆದ್ರೂ ಮತ್ತೆ ಹೋಗಿ ಅಂತ ಹೇಳಿದ್ರು ಹಸ್ಬೆಂಡ್. ಅದಕ್ಕೋಸ್ಕರ ಹೊರಟಿದೀವಿ ಫೈನಲಿ. ಮತ್ತೆ ಅಂತ ಹೇಳಿದ್ರೆ ಇನ್ನೂ ರೆಡಿ ಆಗಿಲ್ಲ, ತಿಂಡಿ ಆಗ್ಬೇಕು, ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿಲ್ಲ. ರೆಡಿ ಮಾಡ್ಕೊಂಡು ಹೋಗ್ಬೇಕು. ಸ್ಯಾರಿ ಎಲ್ಲ ಡ್ರೆಸ್ ಹಾಕ್ತೀನಿ, ಯಾಕಂದ್ರೆ ಸ್ಯಾರಿ ಎಲ್ಲ ನಾನು ಚೆನ್ನಾಗಿರೋ ಸ್ಯಾರಿ ಎಲ್ಲ ಮನೇಲೇ ಇದೆ. ಇಲ್ಲಿಗೆ ನಾನು ಯಾವ್ದು ತಗೊಂಡ್ ಬರಲ್ಲ, ಯಾಕಂದ್ರೆ ಇಲ್ಲಿ ನಮ್ಗೆ ಇಡ್ಲಿಕ್ಕೆಲ್ಲ ಅಷ್ಟು ಸರಿ ಆಗುದಿಲ್ಲ ಅಂತ ನಾನು. ಮತ್ತೆ ಫಂಕ್ಷನ್ ಅಂತ ಇಲ್ಲ ಅಲ್ಲ, ಮಳೆಗಾಲ ಬೇರೆ ಅಂತ ನಾನು ಏನು ತರ್ಲಿಲ್ಲ. ಸೊ ಹಾಗಾಗಿ ನಾನು ಡ್ರೆಸ್ ವೇರ್ ಮಾಡ್ತೀನಿ ಸಿಂಪಲ್ ಆಗಿ, ಎಂಗೇಜ್ಮೆಂಟ್ ಅಲ್ವಾ, ಹಾಗಾಗಿ ಅದ್ರಲ್ಲೇ ಹೋಗುವ ಅಂತ ಹೇಳಿ. ಮತ್ತೆ ಅಂತ ಹೇಳಿದ್ರೆ ಈಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡ್ಬೇಕು. ಮತ್ತೆ ಬೇಗ ಬಂದು ಅವಳಿಗೆ ಸ್ವಲ್ಪ ಓದಿಸ್ಲಿಕ್ಕೆ ಉಂಟು. ಹಾಗಾಗಿ ಆದಷ್ಟು ಬೇಗ ಬರುವ ಅಂತ ಅನ್ಕೊಂಡಿದೀವಿ. ನೋಡುವ, ಇವತ್ತಿನ ದಿವಸದ್ದು ಫುಲ್ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ತೀನಿ. ಫಸ್ಟ್ ಎಂತಕ್ಕೂ ತಿಂಡಿ ಮಾಡಬೇಕು. ದೋಸೆ ಒಂದು ಮಾಡ್ಕೊಂಡು ಒಂದು ಚಾ ಕುಡ್ದು ಬಟ್ಟೆ ಎಲ್ಲ ರೆಡಿ ಮಾಡ್ಬೇಕು. ಅವಳಿಗೆ ಸಹ ಬಟ್ಟೆ ರೆಡಿ ಮಾಡ್ಬೇಕು, ನನಗೂ ಸಹ ರೆಡಿ ಮಾಡ್ಕೋಬೇಕು. ನೈಲ್ ಪಾಲಿಶ್ ಹಾಕೊಳ್ಳೋಣ ಅಂತ ಎಲ್ಲ ತೆಗ್ದಿಟ್ಟಿದ್ದೀನಿ. ಇನ್ನು ನೈಲ್ ಪಾಲಿಶ್ ಹಾಕೋಬೇಕು. ಹೋಗು ಗಡಿಬಿಡಿಯಲ್ಲಿ ಎಲ್ಲ ಹಾಕ್ತಾ ಉಂಟು. ಇವತ್ತು ಒಂದ್ಸಲ ನಾನು ಹೋಗುದೇ ಬೇಡ ಅಂತ ಅನ್ಕೊಂಡೆ, ಫೈನಲಿ ಹೋಗುವ ಅಂತ ಡಿಸೈಡ್ ಮಾಡಿದೀವಿ. ನೋಡುವ, ನಿಮ್ ಜೊತೆನೂ ಶೇರ್ ಮಾಡ್ತೀನಿ ಏನಾಗುತ್ತೆ ಇವತ್ತಿನ ದಿವಸ ಅಂತ ಹೇಳಿ. ಓಕೆ, ಗಡಿಬಿಡಿಯಲ್ಲಿ ಪರ್ಸೇ ಮರ್ತು ಬಂದಿದ್ದೀನಿ. ಇಲ್ಲಿ ಬಂದಾಗ ಹಿಂಗೆ ಮೊಬೈಲ್ ತೆಗಿಯೋ ಅಂತ ಸೈಡ್ ಬ್ಯಾಗ್ ನೋಡ್ತಾ ಇದ್ದೀನಿ, ಪರ್ಸೇ ತೊಗೊಬಂದಿಲ್ಲ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ ತೊಗೊಂಬರಕ್ಕೆ. ಒಂದು ಮನೆ ಗಡಿಬಿಡಿಗೆ ಹೊರಟಿದ್ದೋದು. ನಾನು ಪರ್ಸೇ ತಂದಿದ್ದಲ್ಲ, ಪರ್ಸ್ ಬಿಟ್ಟು ಬಂದಿದ್ದು. ಆಮೇಲೆ ಮುಂದೆ ಬಂದು ನೋಡ್ತೇನೆ, ಬ್ಯಾಗಲ್ಲಿ ಪರ್ಸ್ ಇಲ್ಲ. ಇಲ್ಲೇ ನೋಡೋಕೆ ಹೋಗಾಯ್ತು. ಇಲ್ಲಾದರೂ ಬಸ್ಸಲ್ಲಿ ನೋಡಿದರೆ ಕ್ಯಾಶಿಗೆ ನನ್ನ ಹತ್ರ ಮೊಬೈಲ್ ಇದೆ, ಆದ್ರೆ ಕತೆ ಆಗ್ತಿದೆ. ಪಟ್ಟ ನೋಡಿ ಮನೆಗೆ ಹೋಗಿ ವಾಪಸ್ ತೊಗೊಂಡು ಬಂದು. ಆಲ್ರೆಡಿ ಮೊದಲೇ ಲೇಟಾಗಿದೆ, ಇವಾಗ ಇನ್ನೂ ಸಹ ಲೇಟ್ ಆಯಿತು. 12 ಗಂಟೆ ನಾವು ರಿಂಗ್ ಎಕ್ಸ್ಚೇಂಜ್ ಮಾಡುವಾಗ ಹೋಗುದಿಲ್ಲ, ಅದು ಊಟಕ್ಕೆ ಕರೆಕ್ಟಾಗಿ ಹೋಗ್ತೀವಿ ಅನ್ಸುತ್ತೆ. ಇಷ್ಟು ಬೇಗ ನಾವು ರೀಚ್ ಆಗುವಾಗ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಮುಗ್ದಾಗಿತ್ತು. ತೋರಿಸ್ತೇನೆ. ಪ್ರಾಗ್ಗೆ ಫಸ್ಟ್ ಅಕ್ಕ ಬಂದರೆ, ಅಕ್ಕ ಇಲ್ಲಿ ನೋಡಿ, ಅಕ್ಕ ಇಲ್ಲಿ ನೋಡಿ. ಹಾಂ, ನಿಧಿಯಲ್ಲ ಅದು ಸುಜಿ ಬಂದಿದ್ದಾನಂತ ತೋರಿಸ್ತೀನಿ. ಆಯ್ತು, ನಿಧಿ ಸಹ ಬಂದಿದ್ದಾಳೆ. ಊಟ ಎಲ್ಲ ಮಾಡಿ ಎಲ್ಲರಿಗೂ ಹೇಳಿಬಿಟ್ಟು ಇವಾಗ ರಿಟರ್ನ್ ನಾವು ಮ್ಯಾಂಗ್ಳೂರು ಬಸ್ಸಿಗೆ ಹೊರಟ್ವಿ. ಹಾಯ್ ಗೈಸ್, ಮೊನ್ನೆದೇ ಕಂಟಿನ್ಯೂ ಪಾರ್ಟ್ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಮೊನ್ನೆ ಸ್ವಲ್ಪ ವಿಡಿಯೋ ಮಾಡಿದೆ, ಮತ್ತೆ ಮಾಡಕ್ಕೆ ಆಗ್ಲಿಲ್ಲ. ಹಾಗೆ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಪ್ರಾಗ್ಯಂಗೆ ಸ್ಕೂಲ್ ರಜಾ ಉಂಟು, ಮಳೆ ಇದೆ ಅಂತ ಹೇಳಿ. ಮಳೆ ಇದೆ ಅಂತ ಯಾಕಾದ್ರೆ ರಜೆ ಕೊಟ್ರೇನೋ, ಮಳೆನೇ ಹೋಗ್ಬಿಡ್ತು. ತುಂಬಾ ದಿವಸ ಸೆಕೆಯಲ್ಲಿ ಬೇಯ್ತಾ ಇದ್ವಿ. ಹೋಗಿ ಒಂದು ನಿನ್ನೆ ಒಂದು ಮೊನ್ನೆ ಒಂದು ಮಳೆ ಬಂತು. ಮಕ್ಕಳಿಗೆ ರಜೆ ಕೊಟ್ಟಿದ್ದೆ, ಮಳೆ ಎಲ್ಲ ಹಾರಿ ಹೋಯ್ತು. ಹಾಗೆ ಇವತ್ತು ನನಗೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ಪೆಷಲ್ ದೋಸೆ ಮಾಡಿದ್ದೀನಿ ಅಂತ ಜೋರಾಗಿ ಹೇಳಿದ್ರು. ಪ್ರಾಗ್ಯ ಹೊರಗಡೆ ಇದ್ದಾಳೆ. ಇವತ್ತು ನಾನು ಹೀರೆಕಾಯಿ ದೋಸೆ ಮಾಡಿದ್ದೀನಿ. ಹೀರೆಕಾಯಿ ಮತ್ತೆ ತೆಂಗಿನಕಾಯಿ ತುರಿ, ಅಕ್ಕಿ, ಆಮೇಲೆ ಒಣಮೆಣಸು, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಹಾಕಿ ಇವತ್ತು ಹೀರೆಕಾಯಿ ದೋಸೆ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಮಾಡೋದು. ಅವಳು ತಿಂದೆ, ಅವಳ ಹೇಗೆ ಹೇಳ್ತಾಳೆ ನೋಡುವ.
ಮತ್ತು ನಾನು ತುಂಬ ದಪ್ಪ ಮಾಡ್ಲಿಕ್ಕೆ ಹೋಗಿಲ್ಲ, ನೀರು ದೋಸೆ ಅದಕ್ಕೆ ಮಾಡ್ಕೊಂಡಿದ್ದೀನಿ. ನೋಡುವ ಹೇಗೆ ಬರ್ತದೆ. ನನಗೂ ಒಂದು ಕ್ಯೂರಿಯಾಸಿಟಿ ಇದೆ ಹೇಗಾಗ್ತದೆ ಟೇಸ್ಟ್ ಅಂತ ಹೇಳಿ. ಮತ್ತು ನನಗೆ ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೋಗಬೇಕು, ಮತ್ತೆ ಬಂದು ಅಡಿಗೆ ಮಾಡೋದು. ಸೊ ಫಸ್ಟ್ ಬ್ಯಾಂಕಿದೊಂದು ಕೆಲಸ ಮುಗಿಸ್ಕೊಂಡು ಬರುವಾಗ ಚಿಕನ್ ಹಿಡ್ಕೊಂಡು ಬರುವ ಅಂತ ಇದ್ದೀವಿ. ನೋಡುವ ಏನಾಗ್ತದಂತ. ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ ಹೇಗೆ ಕಲರ್ ಬಂದಿದೆ ಅಂತ ದೋಸೆ. ಈ ಥರ ಆರೆಂಜ್ ಕಲರ್ ಹೆಂಗೆ ಬಂತು ಗೊತ್ತಾ, ನಾನು ಇದು ಒಣಮೆಣಸು ಹಾಕಿದ್ದೀನಲ್ಲ, ಹಾಗಾಗಿ ಈ ಕಲರ್ ಬಂದಿದೆ. ಇದು ನೋಡಿದಾಗ ಕ್ಯಾರೆಟ್ ದೋಸೆ ಥರ ಅನಿಸ್ತದೆ. ಇವಾಗ ಸ್ವಲ್ಪ ಕಾವಲಿ ಬಿಸಿಗಿಟ್ಕೊಂಡು ಎಣ್ಣೆ ಹಚ್ಚಿ ದೋಸೆ ಹಾಕಿದ್ದೀನಿ. ಇದು ಫಸ್ಟ್ ದೋಸೆ ಆಗಿದ್ದರಿಂದ ಅಷ್ಟು ಚೆನ್ನಾಗಿ ಎದ್ದು ಬರಲಿಲ್ಲ, ಮತ್ತು ಫಟಾಫಟ್ ಎಲ್ಲ ತೆಗಿಯೋಕ್ಕಾಗಲ್ಲ. ಒಂಚೂರು ರೋಸ್ಟ್ ಆದಮೇಲೆ ತೆಗೆದ್ರೆ ಚೆನ್ನಾಗಿ ಬರುತ್ತೆ. ಹೇಗಿದೆ ಮಗ್ನೆ? ತಿಂದ್ಬಿಟ್ಟು ಹೇಳು, ಏನು ದೋಸೆ ಅದು? ಕ್ಯಾರೆಟ್ ದೋಸೆ ಅಲ್ಲ? ಮೊದಲೇ ಗೊತ್ತಿತ್ತ ಮಗುಗೆ? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಹೌದಾ ಮಗ, ಚೆನ್ನಾಗಿದ್ಯಾ? ಇದು ಆರಾಮಾಗಿ ಮಾಡಿದ ದೋಸೆ ನೋಡಿ ಎಷ್ಟು ಚಂದ ಬಂದಿದೆ. ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಾಗುತ್ತೆ. 12 ಗಂಟೆ ಆಯಿತು. 12 ಗಂಟೆಗೆ ತಿಂಡಿ ಎಲ್ಲ ತಿಂದು ಇವಾಗ ಹೊರಟಿದ್ದೀವಿ. ಐ ಥಿಂಕ್ ಬ್ಯಾಂಕ್ ಫುಲ್ ಡೇ ಇರ್ತದೆ ಸಾಟರ್ಡೆ. ಇವತ್ತು 3rd ಸಾಟರ್ಡೆ, 2nd ಸಾಟರ್ಡೆ ಆದರೆ ರಜೆ. ನಡ್ಕೊಂಡೇ ಹೋಗುದು ಇಲ್ಲಿಂದ, ನಿಯರ್ ಬೈ ಆಗುತ್ತೆ. ಕಾಪಿಕಾಡ್ ಹತ್ರ ಬರುತ್ತಂತೆ, ನಾನು ಗೂಗಲಲ್ಲಿ ಚೆಕ್ ಮಾಡಿದೆ. ಮತ್ತು ಬಸ್ಸಲ್ಲಿ ಹೋಗಿ ಅರ್ಧದಲ್ಲಿ ಇಳಿದು ಮತ್ತೆ ನಡಿಬೇಕು, ಅದಕ್ಕಿಂತ ನಡ್ಕೊಂಡೇ ಹೋಗುದು. ಸ್ವಲ್ಪ ಬಿಸಿಲು ಕಮ್ಮಿ ಇದೆ. ಮಿರರ್ ನೋಡು. ಲಿಪ್ಸ್ಟಿಕ್, ನಿನ್ನ ಫೇವರೇಟ್ ಲಿಪ್ಸ್ಟಿಕ್ ಯಾವುದು? ಬಾ ಮುಂದೆ ಹೋಗೋಣ. ಇಲ್ಲಿ ಬಾಯ್ಸ್ ಚೆನ್ನಾಗಿದೆ. ನನಗೆ ಇದು ಸಾಫ್ಟ್ ಟಾಯ್ಸ್ ಅಂದ್ರೆ ತುಂಬ ಇಷ್ಟ. small pots. ಇದು ತಗೊಂಡಿಗೆ ಮಿಸ್ಟರ್ DYI ಶಾಪಿಗೆ ಬಂದಿದ್ದೀವಿ. ಸುಮ್ಮನೆ ನೋಡ್ಲಿಕ್ಕೆ ಅಷ್ಟೇ, ಎಂತ ತಗೊಳ್ಳಿಕ್ಕೆ ಅಂತ ಇಲ್ಲ. ನೋಡ್ತಾ ಇದ್ದಾಳೆ. ಹಿಂಗೆ ಹೋಗ್ಬೇಕು ಬಸ್ ಗಾಡಿ. ನೆಕ್ಸ್ಟ್ ಇದು ನಾನು ಹೊಸ ತಗೊಂಡು ಗಿಟಾರ್ ಅದು ಬೇಡ. ಓಕೆ, ನಾನು ತಕ್ಕೊಂಡಿದ್ದೆಲ್ಲ ಆಗ್ಬೇಕು. ಇದೆ ಅಲ್ಲ, ಕೊಡು. ಇದೇ ಇರಲಿಲ್ಲ, ಏನು ಒಂದೇ ಸೆಟ್ ತಗೊಂಡೆ ಸಾಕು. ಒಂದೇ ಸೆಟ್ ಅದೆಲ್ಲ ಬೇಡ ಮಗ, ಸುಮ್ಮನೆ ವೇಸ್ಟ್. ಇದೇ ಇರಲಿ. ಇದೇ ಇರಲಿಲ್ಲ, ಹಿಡ್ಕೊ. ತೋರ್ಸು. ಇದು ನಂಗೆ ಇಷ್ಟ ಆಯ್ತು. ಇದು ನಿಂಗೆ ಇದು ಇದಿಷ್ಟು 2 ಇದಿಷ್ಟು ನಂದು. ಇದು ನಿಂದ ಒಂದೇ. ನನ್ನ ತಲೆ ತಿಂತಲ್ಲ, ಅದಕ್ಕೆ ನಾನು ಎಲ್ಲಿ ಲಂಚ್ ಅಪ್ಪ ಹೋಗೋಣ. ಸಾಕು, ಟೈಮ್ ಎಷ್ಟಾಗುತ್ತೆ ಮತ್ತೆ ಆ ಕಡೆ ಈ ಕಡೆ ಹೋಗಿದ್ರೊಳಗೆ. ಪಾಪ್ ಟಾಯ್ಸ್
ಟ್ರೇಸ್, ಕಟಿಂಗ್ ಬೋರ್ಡ್, ಕಟಿಂಗ್ ಬೋರ್ಡ್. ಇದೆ ಅಂತ ಅಂತಾರಲ್ಲ, ಇದು ಫಿಶ್ ನಾನು ಆ ಕಡೆ ಇತ್ತು ಹೋಗಿ ತಗೋಬೇಕು. ಓ ಯುದ್ಧ ಮಾಡು, ಯುದ್ಧ ಯುದ್ಧ ಮಾಡು ಪ್ರಾಗ್ಯ, ಯುದ್ಧ ಮಾಡು. ಕೈಯಲ್ಲಿ ತೋರ್ಸ. ಇಲ್ಲ ಇಲ್ಲ ಅಲ್ಲಿ ತೆಗಿಬೇಡ, ಬಾ. ಆಮೇಲೆ ಇಲ್ಲ ನೋಡಿ ಟಾಯ್ಲೆಟ್ ಇಲ್ಲೆಲ್ಲ ಹರಿತಾ ಇದೆ. ಕಂಬುದು ತೆಗೆದುಕೊಂಡೆ ಟಾಯ್ಲೆಟ್ ಕಕ್ಕಸೆ ತೋರಿಸ್ತಾಳೆ. ಇಂಗ್ಲೀಷಲ್ಲಿ ಇದೆ ಕಕ್ಕಸೆ. ಟಾಯ್ಲೆಟ್ ಪೆನ್ಸಿಲ್, ಟಾಯ್ಲೆಟ್ ಪೆನ್ಸಿಲ್. ಇದೇ ಥರ ಅಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಮತ್ತೆ ಅಲ್ಲಿಂದ ಸೀದಾ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿ ಒಂದು ಪಕ್ಕದಲ್ಲಿ ಫುಡ್ ಕೋರ್ಟ್ ಇತ್ತು, ಅಲ್ಲಿಗೆ ಬಂದ್ವಿ. ನಾನು ಮಸಾಲ ಪುರಿ ತಗೊಂಡೆ, ಪ್ರಾಗ್ಯಂಗೆ ಬರ್ಗರ್ ಆರ್ಡರ್ ಮಾಡಿದ್ದೆ. ಸ್ವಲ್ಪ ಉಳಿ ಉಳಿ ಇರ್ತಿಲ್ಲ. ಇಲ್ಲಿ ಖಾಲಿ ಮಾಡದೇ ಇರ್ಬೇಕು ನೋಡಿ. ಬರ್ಗರ್ ಬರ್ಗರ್ ಎಲ್ಲ ತಿನ್ಬೇಕು. ಅಲ್ಲಂತೂ ಹಾಕ್ಬೇಡ. ಬೀಳುತ್ತೆ ಈಗ ದಿನ. ಹೇಗಿದೆ? ಚೆಲ್ಬೇಡ, ಇಲ್ಲಿಡು, ತಟ್ಟೆಯಲ್ಲಿಡು. ಟಿಶ್ಯೂ ಇಲ್ಲ, ಟಿಶ್ಯೂ ಏನಕ್ಕೆ? ಎಲ್ಲ ತಿನ್ನು, ಅಡ್ಜಸ್ಟ್ ಇಲ್ಲ. ಇಳಿಸ್ಕೋಬೇಡ ಮಾತ್ರ. ಅದು 130 ರೂಪಾಯಿ ಅಲ್ಲಿದೆ ನೋಡ, ಆ ಬೇ ಇದರಲ್ಲಿ ಹೋಗಿ ತಗೋಬಾರ್ದು. ಟಿಶ್ಯೂ ಕೊಡು.
ತರಬೇಡ. ಇವಾಗ ತೊಗೊಂಡ್ಲು, ತಿನ್ನೋಕ್ಕಾಗ್ತಾಯಿಲ್ಲ, ಯಾಕಾದರೂ ತೊಗೊಂಡ್ನೋ ಅಂತ ಅನ್ನಿಸ್ತಾ ಇದೆ ಅವಳಿಗೆ. ಬಿಟ್ಟರೆ ಮಮ್ಮಿ ಬೈತಾಳೆ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಆಮೇಲೆ ಲಾಸ್ಟಲ್ಲಿ ಏನು ಮಾಡ್ತಿದ್ಲಂದರೆ ಮೇಲಿಂದ ಒಂದು ಎಲ್ಲ ತಕ್ಕೊಂಡು ಮತ್ತು ಆ ಪ್ಯಾಟೀಸು ಅದನ್ನೆಲ್ಲ ಸಪ್ರೇಟಾಗಿ ಕಷ್ಟಪಡ್ಕೊಂಡು ತಿಂತಾ ಇದ್ಲು. ನೋಡಿ ಇದು ಟಿಶ್ಯೂ ಇಲ್ಲ ಅಂತ ಅದರದ್ದೇ ಪೇಪರ್ ತೊಗೊಂಡ್ಲು. ಹೋಗಿ ತಗೋಬಾ ಅಂತ ಹೇಳಿ ಕಳಿಸಿದೆ. ಅವಳನ್ನು ನೋಡಿ ನನಗೆ ನಗು ಬರ್ತಾಯಿತ್ತು, ತಿನ್ನೋಕ್ಕೆ ಎಷ್ಟು ಕಷ್ಟಪಡ್ತಿದ್ಲಂದರೆ. ಅಲ್ಲಿಂದ ಸೀದಾ ಇವಾಗ ನಾವು ಬಂದಿರೋದು ರಿಲಯನ್ಸ್ ಮಾರ್ಟಿಗೆ. ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರುವ ಅಂತ ಇವಾಗ ಬಿಲ್ ಮಾಡ್ಕೊಂಡು ಹೊರಟ್ವಿ. ಅಕೌಂಟ್ ಮಾಡ್ತಕ್ಕಂಥ ಬ್ಯಾಂಕಿಗೆ ಹೋದವರು ನಾವು ರಿಲಯನ್ಸಿಗೆ ಹೋಗಿ ಎಲ್ಲ ಬಂದಿದ್ವಿ. ನೋಡು ತಡಿ ಹಿಂಗೆ ಎಲ್ಲ ಗೊತ್ತಿಲ್ಲ, ದೊಡ್ಡ ಜನರಾಗಿ ನೋಡು, ಕುತ್ಕೋ ಇಲ್ಲೇ ನೋಡಿ. ಇದಕ್ಕೆ 37, ಇದರಲ್ಲಿ ಇಯರಿಂಗ್ಸ್ ಇಷ್ಟಿದೆ, ಸ್ಮಾಲ್ ಸ್ಟಡ್ ಟೈಪ್ ಅಲ್ಲಿ 37 ಇದಕ್ಕೆ ಕೊಡ್ಬೋದು ಅನ್ನಿಸ್ತು ನಂಗೆ. ಸಿಂಪಲ್ ಆಗಿ ಚಂದ ಉಂಟು, ಇಲ್ಲಿ ನೋಡಿ ಚೆನ್ನಾಗಿದೆ. ನಾನು ಈಗ ಇದನ್ನ ವೇರ್ ಮಾಡೋದು, ಇದನ್ನ ವೇರ್ ಮಾಡ್ತೀನಿ. ಇವಳನ್ನ ಯಾವತ್ತು ನಾನು ಹೇಳ್ತೀನಿ ನಿಂಗೆ ಪಿಜ್ಜಾ ಬರ್ಗರ್ ಅದೆಲ್ಲ ಇಷ್ಟ ಆಗಲ್ಲ ಇಲ್ಲ, ನಾನು ಬೇಕೇ ಅಂದ್ಲು, ಹಠ ಮಾಡಿ ತಗೊಂಡು. ಆಮೇಲೆ ಅದ್ರಲ್ಲಿ ಏನಿದು ಟೊಮೆಟೊ ಎಲ್ಲ ಹಾಕಿದ್ದಾರೆ, ಅದ್ರಲ್ಲೇನಿದು ಈ ತರ ಎಲೆ ಎಲ್ಲ ಹಾಕಿದ್ದಾರೆ ಅಂತ ಹೇಳಿ ತಿಂದೇ ಇಲ್ಲ. ನಾನು ಇದು ಮಸಾಲಾ ಪುರಿ ತಗೊಂಡೆ, ಅದೇ ನನಗೆ ಹೆವಿ ಆಗಿತ್ತು ಕೊಟ್ಟಿದ್ ಕ್ವಾಂಟಿಟಿ. ಅದ್ರಲ್ಲಿ ಇವಳ ಬರ್ಗರ್ ಇವಳು ತಿಂದೇ ಇಲ್ಲ, 1/4% ಕೂಡ. ಇನ್ನು ಯಾವತ್ತು ಲೈಫಲ್ಲಿ ನಾನು ಹೋಟೆಲಿಗೆ ಕರ್ಕೊಂಡು ಹೋಗೋದು ಇಲ್ಲ. ಬರ್ಗರ್ ಪಿಜ್ಜಾ ಇಂಥವೆಲ್ಲ ಕೊಡ್ಸೋದಿಲ್ಲ. ಅವಳಿದ್ದೇನು ಐಸ್ ಕ್ರೀಮ್ ಅಷ್ಟೇ ಕೊಡ್ಸಿ ಕರ್ಕೊಂಡ್ ಬರ್ಬೇಕು ಅವಳನ್ನ, ಮತ್ತೇನು ಕೊಡ್ಸ್ಬಾರ್ದು. ಸುಮ್ನೆ ದುಡ್ಡಿನ ಬೆಲೆನೇ ಗೊತ್ತಾಗಲ್ಲ ಈ ಮಕ್ಳಿಗೆ. ತಿಂದ್ರೆ ಬೇಜಾರಿಲ್ಲ, ಈಗ ಅವಳು ಇಷ್ಟಪಟ್ಟು ತಿಂದ್ರೆ ಅದೇನು ಒಳ್ಳೇದಲ್ಲ. ಆದ್ರೂ ನಾವ್ ಯಾವತ್ತೂ ಹೋಗಲ್ಲ ಅಲ್ವಾ, ಅಪರೂಪಕ್ಕೆ ಕೇಳ್ತಾಳೆ, ಓಕೆ ಅನ್ಕೊಂಡು ನಾನು ಕೊಡಿಸ್ತೀನಿ. ಅದನ್ನ ತಿಂದೇ ಇಲ್ಲ ಅಂದ್ರೆ ನಮಗೂ ತಿನ್ನಕ್ಕಾಗಲ್ಲ. ಇನ್ನೊಬ್ರು ಯಾರಾದ್ರೂ ಇದ್ರೆ ಚೆನ್ನಾಗಾಗುತ್ತೆ, ತಿನ್ನುವವ್ರು ಯಾರಾದ್ರು. ನನಗೂನು ಅದೆಲ್ಲ ಇಷ್ಟನೇ ಆಗಲ್ಲ. ಕಷ್ಟ ಪಡ್ಕೊಂಡು ದುಡ್ಡು ಕೊಟ್ಟಿದೀವಲ್ಲ ಅಂತ ತಿನ್ಬೇಕು, ಬಿಟ್ರೆ ಅವಳು ತಿನ್ನೋದಿಲ್ಲ, ಅವಳಿಗೆ ಇಷ್ಟ ಆಗಲ್ಲ. ನಮ್ಮ ಮನೆ ಫುಡ್ ತಿಂದು ಅವಳಿಗೆ ಹೊರಗಡೆ ಫುಡ್ ನಾವು ತಿನ್ನೋದೇ ಇಲ್ಲ ಜಾಸ್ತಿ, ಇಷ್ಟವೂ ಆಗುದಿಲ್ಲ. ಒಂದ್ಸಲ ಅಪರೂಪಕ್ಕೆ ಹಿಂಗೆ ಹೋಗಿ ನೋಡ್ತಾಳಲ್ಲ, ಅವಾಗ ಬೇಕು ಅಂತ ಆಸೆ ಮಾಡ್ತಾಳೆ, ಮತ್ತೆ ಚೂರು ತಿಂತಾಳೆ, ಆಮೇಲೆ ಅಲ್ಲೇ ಬಿಡ್ತಾಳೆ, ವೇಸ್ಟ್ ಮಾಡ್ತಾಳೆ. ಅದೇ ನನಗೆ ಬೇಜಾರಾಗುದು. ಸುಮ್ನೆ ಒಂದಿಷ್ಟು ಪೀಸು ಅದು ತಿಂದ್ಲು, ಅದೆಲ್ಲ ಬೇಡ ಇದು ಬೇಡ ಹಾಗೆಲ್ಲ ಹೆಕ್ಕಿ ತಿಂತಾರೆ ಯಾರಾದ್ರು, ಪಾಪು ಬರೀ ಇದೇ ಆಯ್ತು. ಹಾಗೆ ಬನಾನಾ ತಕೊಂಡ್ ಬಂದೆ. ಆಮೇಲೆ ಇದು ಡೇಟ್ಸ್, ಮತ್ತೆ ಎಂತ ಇದು ಊದುಬತ್ತಿ, ಆಮೇಲೆ ಇದು ಗೋಧಿ ಹಿಟ್ಟು. ಈಗ ತೆಗಿಬೇಡ ಕಾರ್ನ್ ತೆಗಿಬೇಡ ಪಾಪು. ಆಮೇಲೆ ಇದು ಮಿಕ್ಸ್ಡ್ ಕಾಳುಗಳು, ಮೊಳಕೆ ಕಟ್ಟು. ಆಮೇಲೆ ಇದು ಗೆಣಸು, ಸ್ವೀಟ್ ಪೊಟಾಟೊ, ಆಮೇಲೆ ರೈಸ್, ಮತ್ತೆ ಎಂತ ಪಪ್ಪಾಯ. ಪಪ್ಪಾಯ ಹಣ್ಣಾಗಿಲ್ಲ, ಇದು ದಾಳಿಂಬೆ. ಆಮೇಲೆ ಎಂತ ಇದು ಆಪಲ್, ಮತ್ತೆ ರೈಸ್, ಮೊಸರು, ಹಾಲು ಇಷ್ಟು ತಕೊಂಡ್ ಬಂದ್ವಿ. ಹಾಗೆ ಎಷ್ಟೇನೆ ಸಾಕಾಯ್ತು, ಅಲ್ಲೆಲ್ಲ ಹೋಗಿ ಬಂದು. ಇನ್ನು ಅವಳದ್ದು ಅಕೌಂಟ್ ಬುಕ್ ಮಂಗಳವಾರ ಬರ್ತದಂತ ಹೇಳಿದ್ರು. ಅದನ್ನ ಇನ್ನು ತಗೊಂಡು ಅದರದ್ದು ಜೆರಾಕ್ಸ್ ತಗೊಂಡು ಮತ್ತೆ ಇದು ಎಂತ ಹೇಳುದು ಮತ್ತೆ ಸ್ಕೂಲಿಗೆ ತಗೊಂಡೋಗಿ ಕೊಡ್ಬೇಕು. ನೋಡುವ ಎಂತ ಆಗ್ತದೆ ಅಂತ ಹೇಳಿ. ಹಾಗೆ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ರಾಗಿ ಇಲ್ಲಿ ಬಾ, ತೆಗಿತಾ ಇದ್ಯಾ ಅದನ್ನ, ಏನ್ ಮಾಡ್ತಾ ಇದ್ಯಾ, ತೆಗಿಬೇಡ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಕೆಲಸ ಉಂಟು, ಬಟ್ಟೆ ವಾಶ್ ಮಾಡ್ಲಿಕ್ಕೆ ಉಂಟು, ಬೇಕಾದಷ್ಟು ಕೆಲಸ ಇದೆ. ಸುಮ್ನೆ ಒಂದ್ ದಿವಸ ಇವಳಿಗೆ ಎಕ್ಸಾಮ್ ಎಲ್ಲ ಆಯ್ತಲ್ಲ, ಒಂಚೂರು ರಿಲ್ಯಾಕ್ಸ್ ಆಗ್ಲಿ ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ದು.
ತುಂಬಾ ಟೈಮ್ ಆಯ್ತು ನಾವು ಹೊರಗಡೆ ಹೋಗ್ದೇನೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ನೋಡಿ. ಪ್ರಾಗ್ಯ ಹೇಳ್ದಂಗೆ ನಮ್ಗೆ ಭಾರತ್ ಮಾಲ್ ಅಲ್ಲಿ ಎಂತದು DIY ಶಾಪ್ ಇದೆ ಅಂತ. ಕೆಲವು ಇಯರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಬೇರೆದೆಲ್ಲ ಕೆಲವು ಚೆನ್ನಾಗಿತ್ತು. ನಾವು ಅಷ್ಟು ಡೀಟೇಲ್ ಆಗಿ ಡೀಪ್ ಆಗಿ ನೋಡ್ಲಿಲ್ಲ. ಓಕೆ, ನೀವು ಒಂದ್ಸಲ ಬೇಕಾದ್ರೆ ಹೋಗಿ. DIY. ಓಕೆ, ಬಾಯ್ ಬಾಯ್.